ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಅಗ್ನಿಗೆ ಆಹುತಿ ಆಗಿಲ್ಲ. ಹಾಗಾಗಿ ಭಗವಂತ ದೊಡ್ಡವನು ಅಂತ ಹೇಳಿದ ಅದಕ್ಕೋಸ್ಕರ ಹಾಗಾಗಿ ಇದೆಲ್ಲರಿಗೂ ಗಮನದಲ್ಲಿಟ್ಟು ಮುಂದಿನ ಕ್ರಮಗಳ ಬಗ್ಗೆ ಯೋಚನೆ ಮಾಡ್ತಾರೆ. ದೊಡ್ಡ ಅನಾಹುತ ತಪ್ಪಿದೆ. ದೊಡ್ಡ ಅನಾಹುತ ತಪ್ಪಿದೆ. ಅಕ್ಕಪಕ್ಕ ಮನೆಗಳಿದಾವೆ. ಅಕ್ಕಪಕ್ಕದ ಮನೆಗಳಿದೆ. ಸಾವಿರಾರು ಜನ ಇಲ್ಲಿ ವಾಸ ಮಾಡ್ತಿರೋಂಥದ್ದು. ಸಾವಿರಾರು ಜನ ಚಿಕ್ಕಡು ಪಾಪ್ಯುಲೇಷನ್ ಇರುವಂತ ಏರಿಯಾ ಇದೆ. ಹಾಗಾಗಿ ಅನೇಕರಿಗೆ ಮನೆಗಳಲ್ಲೂ ತೊಂದರೆ ಇದೆ. ಮನೆಗಳಿಗೆ ಬಾಗಿಲು ತೆಗೆದು ಒಳಗಡೆ ಹೋಗಿ ಹೊಗೆನೇ ಇರೋದು. ನಾನು ನೋಡ್ಕೊಂಡು ಬಂದೆ ಅನೇಕ ಮನೆಗಳನ್ನ. ಪೂರ್ತಿ ಮನೆ ತುಂಬ ಹೊಗೆ ಇದೆ. ಹಾಗಾಗಿ ಅವರಿಗೂ ಉಸಿರಾಟಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಿದೆ. ಹೊರಗೆ ಬನ್ನಿ ಅಂತ ಕರೆದಿದೆ ಅವರನ್ನ. ಅವರೆಲ್ಲರೂ ಕೂಡ ಅವ್ರ ಮಕ್ಕಳು ಮನೆಯನ್ನು ಕರ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಇಲ್ಲ ಅಂತಿಲ್ಲ, ಆದ್ರೆ ಇಲ್ಲ ಒಂದ್ ಕಡೆ ಖಂಡಿತ ಅಗ್ನಿಶಾಮಕ ದಳದವರು ತಮ್ಮ ಸರಿಯಾದಂತ ತಕ್ಷಣದ ಕಾರ್ಯಪ್ರವೃತ್ತರಾದಂತ ಪರಿಣಾಮನೇ ಇದೆಲ್ಲದಕ್ಕೂ ಕೂಡ. ಆದ್ರೆ ಅವರು ಬಂದ್ರು, ಜಾಗ ಇರಲಿಲ್ಲ. ಇದು ಸಮಸ್ಯೆ. ಇದನ್ನು ಕೂಡ ಗಮನಿಸಬೇಕು. ಹಾಗಾದಾಗ ಇನ್ನೊಂದು 2-3 ಅಂಗಡಿ ಉಳಿದ್ಬಿಡ್ತಿತ್ತು ಅನ್ನೋ ಗೊತ್ತಿಲ್ಲ. ಸೊ ಆಗುವಂತ ಅನಾಹುತಗಳಂತೂ ತಪ್ಪಿದೆ. ಆಗ್ಬೇಕಾದಂತ ಸಂಗತಿಗಳ ಬಗ್ಗೆ ಆಲೋಚನೆ ಮಾಡ್ತೀವಿ. ಜಾಗ ಮಾಡ್ಕೊಂಡು ಬಿಟ್ರೆ ಜನ ಹೋಗಕ್ಕಾಗದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಹಾಗಾಗಿ ಇದನ್ನ ಎಲ್ಲೊಂದ್ ಕಡೆ ಇದನ್ನ ಸರಿಯಾದಂತ ರೀತಿಯಲ್ಲಿ ಆಲೋಚನೆ ಮಾಡಿ ಅಧಿಕಾರಿ ಜೊತೆ ಮಾತುಕತೆಗಳನ್ನು ನಾನು ಮಾಡೋನಿದ್ದೇನೆ, ಮಾಡ್ತೇನೆ. ಸರ್ಕಾರದ ಜೊತೆ ಕೂಡ ಮಾತುಕತೆ ಮಾಡಿ ಬೇಕಾಗಿರುವಂತಹ ಪರಿಹಾರ ವ್ಯವಸ್ಥೆ ಕೂಡ ನಾನು ಮಾಡ್ತೇನೆ ಅನ್ನೋ ಮಾತನ್ನ ಹೇಳ್ತೇನೆ. ಈಗ ಆಗಬಾರ್ದಿತ್ತು.